ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಾಶ್ಮಿ. ಫ್ರೆಂಡ್ಸ್, ಇವತ್ತು ಮಾರ್ಚ್ 22. ಹೌದು, ಮಾರ್ಚ್ 22 ಅಂದ್ರೆ ಏನ್ ಸ್ಪೆಷಲ್ ಅಂತ ನೀವ್ ಕೇಳ್ಬೋದು. ಇವತ್ತು ಮಾರ್ಚ್ 22 ವರ್ಲ್ಡ್ಸ್ ವಾಟರ್ ಡೇ, ಅಂದ್ರೆ ವಿಶ್ವ ಜಲ ದಿನ. ಎವ್ರಿ ಡ್ರಾಪ್ ಕೌಂಟ್ಸ್ ಅಂತ ಹೇಳ್ದಂಗೆ ಪ್ರತಿಯೊಂದು ಹನಿ ನೀರಿಗೂ ಅದ್ರದೇ ಆದ ಮಹತ್ವ ಇದೆ. ನೀರಿಲ್ದೆ ಯಾವ ಜೀವನೂ ಬದುಕಕ್ಕಾಗಲ್ಲ. ನೀರು ಎಲ್ರಿಗೂ ಜೀವನಾಂಶ. ಅಂತ ನೀರಿಗೆ ಈಗ ಬೇಸಿಗೆ ಶುರುವಾಗ್ತಿದ್ದಂತೆ ಎಲ್ಲಾ ಕಡೆ ಪರದಾಟ ಶುರುವಾಗ್ತಾ ಇದೆ. ಒಳ್ಳೆ ಕುಡಿಯೋ ನೀರನ್ನ ಜನ ಕಂಡು ಅದೆಷ್ಟೋ ದಿನಗಳಾಗೋಯ್ತು. ಆದ್ರೆ ಇದೇ ವಿಶ್ವ ಜಲ ದಿನದಂದು ನಾವು ಅಟ್ಲೀಸ್ಟ್ ವಾಟರ್ ನ ಸೇವ್ ಮಾಡುವಂತಹ ದಾರಿಗಳನ್ನ ಕಂಡು ಹಿಡ್ಕೊಂಡ್ರೆ ನಮ್ಗೆ ನಿಜಕ್ಕೂ ಒಳ್ಳೇದು. ಇನ್ನು ವಿಶ್ವ ಜಲ ದಿನದ ಅಂಗವಾಗಿ ಬೆಂಗಳೂರು ಜಲಮಂಡಳಿಯಲ್ಲಿ ಮಾರ್ಚ್ 22ರಂದು ಬೆಂಗಳೂರಿನಲ್ಲಿ ನಾನಾ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ದ ಕ್ಯಾಪಿಟಲ್ ಹೋಟೆಲ್ ನಲ್ಲಿ ಬೆಳಗ್ಗೆ 10 ಗಂಟೆಗೆ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ವಿ ಗೋಪಾಲ್ ಗೌಡ ವಿಶ್ವ ಜಲ ದಿನ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಶಂಭು ದಯಾಲ್ ಮೀನ್ ಅಧ್ಯಕ್ಷತೆ ವಹಿಸಿದ್ದಾರೆ. ವಿಜಯ ಕರ್ನಾಟಕದ ಪತ್ರಕರ್ತ ರಾಧಾಕೃಷ್ಣ ಬಡ್ತಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ್ದು, ಬಿಬಿಎಂಪಿ ಆಯುಕ್ತ ಭರತ್ ಲಾಲ್ ಮೀನಾ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕ ಸಂದೀಪ್ ದಾವೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಸಿದ್ದಯ್ಯ, ಕರ್ನಾಟಕ ನಗರ ಮೂಲ ಸೌಲಭ್ಯಗಳ ಹಣಕಾಸು ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅರವಿಂದ್ ಶ್ರೀವಾತ್ಸವ್ ಮತ್ತಿತರರು ಭಾಗವಹಿಸಿದ್ರು. ಶುದ್ಧ ನೀರು ಕುರಿತಂತೆ 2 ತಾಂತ್ರಿಕ ಗೋಷ್ಠಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆಯಲಿದೆ. ವ್ಯಕ್ತವಾಗುವ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಅವುಗಳನ್ನ ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಮಂಡಳಿ ತಿಳಿಸಿದೆ. ಅಟ್ಲೀಸ್ಟ್ ಈ ವಿಶ್ವ ಜಲ ದಿನದಂದಾದ್ರೂ ಜನರಿಗೆ ಒಳ್ಳೆ ನೀರ್ ಕೊಡೋ ಯೋಚನೆ ಮಾಡಿದ್ರೆ ನಿಜಕ್ಕೂ ಒಳ್ಳೇದು. ಹಾಗೆ ಸರ್ಕಾರ ಅಗತ್ಯ ನೀರು ಪೂರೈಕೆಗೆ ಏನೋ ಒಂದು ಕ್ರಮ ತಗೋಬೇಕಾಗಿ ನಾವು ಕೂಡ ಈ ವರ್ಲ್ಡ್ಸ್ ವಾಟರ್ ಡೇ ದಿನದಂದು ಕೇಳ್ಕೊತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ.